ಇಲ್ಲ, ಚೆನ್ನಾಗಿದೆ, ಒಳ್ಳೆ ವಿಶ್ವಾಸ ಇದೆ. ಸಾಮಾನ್ಯ ಜನರ ವಿಶ್ವಾಸ ಸರ್ಕಾರದ ಮೇಲೆ ಜಾಸ್ತಿ ಇರೋದಕ್ಕೋಸ್ಕರನೇ ನಾವು 137 ಗೆದ್ದು ಇಲ್ಲಿ ಬಂದಿದ್ದೀವಿ. ಮತ್ತು ಅದೇ ಥರ ಇಲ್ಲೂ ಕೂಡ ವಿಶ್ವಾಸ ಇದೆ. ಏನು ಲೈಟ್ ಇದಿದೆ. ಮತ್ತು ಮತದಾರರು ಕೂಡ ನಾವು ಈಗಾಗಲೇ ಕೆಲಸ ಶುರು ಮಾಡಿದ್ದೀವಿ. ಅವರ ಭಾವನೆಗಳನ್ನ ನೋಡಿದಾಗ ಇಲ್ಲ ಸರ್, ಒಳ್ಳೆ ಚಾಯ್ಸ್ ಮಾಡಿದ್ದಾರೆ, ಹೊಳ್ತೀವಿ ಅಂತ ಹೇಳಿ ಟೀಚರ್ಸು ಮತ್ತು ಪದವೀಧರರು ಕೂಡ ಅದನ್ನು ಹೇಳಿದ್ದಾರೆ. ಹೇಳ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ವಿಪಕ್ಷಗಳು ಹೇಳ್ತಿರ್ತಾರೆ. ಅಂದ್ರೆ ಹುಬ್ಬಳ್ಳಿಯ ನೇಹಾ ಹತ್ಯೆ ಆದ್ಮೇಲೆ ಅಂಜಲಿ ಅವರನ್ನ ಹತ್ಯೆಯಾಗಿದೆ. ಮಣಿಪುರದಲ್ಲಾದಾಗ ದೇಶದಲ್ಲಿ ಹದಗೆಟ್ಟಿರಲ್ಲ. ಮಣಿಪುರದಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಮತ್ತು ಎಲ್ಲರನ್ನೂ ರಸ್ತೆಯಲ್ಲಿ ಹೊಡೆದಾಕಿದ್ರಲ್ಲ, ಆವಾಗ ಹದಗೆಟ್ಟಲ್ಲ. ಇಲ್ಲಿ ಮಾತ್ರ ಹದಗೆಟ್ಟುತ್ತೆ ಅಂತ ಹೇಳಿದರೆ, ಇಲ್ಲ ಇಂಥ ಅನಾಹುತಗಳಾದಾಗ ಕಾನೂನು ಅದರೇ ಆಗಿರ್ತಕ್ಕಂಥ ಮುಂಚೂಣಿಯಲ್ಲಿದ್ದು ಅದನ್ನು ಹದ್ದುಬಸ್ತ ತಗೊಳ್ತಕ್ಕಂಥದ್ದನ್ನು ಮಾನ್ಯ ಸಿದ್ದರಾಮಯ್ಯವರು ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. BJPಯವರು ಯೂಶಲಿ ಏನು ಮಾಡ್ತಾರೆ, ಇಂಥ ಸಂದರ್ಭ ಬಂದಾಗ ರಾಜಕೀಯವಾಗಿ ಯಾವ ರೀತಿ ಯೂಸ್ ಮಾಡ್ಬೋದು, ಅವರ ಸ್ವಾರ್ಥವನ್ನು ಯಾವ ರೀತಿ ನಾವು ತಗೊಳ್ಬೋದು ಅಂತಕ್ಕಂಥದ್ದೊಂದು ಬಿಟ್ಟರೆ ಮತ್ತಿನ್ನೇನು ಅವ್ರದ್ದು ಅಜೆಂಡಾ ಇರೋದಿಲ್ಲ. ಅವ್ರ ಸುರಕ್ಷತೆ ಅದನ್ನೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಇಟ್ಕೊಳ್ತಾರೆ. ಅದಕ್ಕೆ ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋದು ಬೇಡ. ಆದರೆ ಇಂಥ ಘಟನೆಗಳಾದಾಗ ಕಾನೂನು ಮೇಲೆ ಮುಂದೆ ಬರಬೇಕು. ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷದ ಮೇಲೆ ನಿಲ್ತಕ್ಕಂಥದ್ದು ಯಾವತ್ತೂ ಕೂಡ ಕಾನೂನು ಮೇಲೆ ಬರಬೇಕಾಗ್ತದೆ. ಅದನ್ನು ನನಗೆ ವಿಶ್ವಾಸ ಇದೆ, ಕಾನೂನು ರೀತಿಯಲ್ಲಿ ಅದು ನಡ್ಕೊಳ್ಳುತ್ತೆ ಅಂತ ಹೇಳಿ ವಿಶ್ವಾಸ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಸರ್, ಸರ್ಕಾರ ಪತನ ಆದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ, ಆಯ್ತು, ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ. ಅಂದ್ರೆ ಆ ಥರದೊಂದು ವಾತಾವರಣ ಅಲ್ಲ, ಈಗ ಅವ್ರನ್ನ ಎಲ್ಲಿ ಕೂರಿಸಿದಾರೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಪ್ಪ. ನಮ್ಮ ಮನೆ ಕೆಲಸ ಎಂತಕ್ಕಂಥವ್ರಿಗೆ, ಅದಕ್ಕೆ ನಾ ಹೇಳೋದು ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿ. ಇದು ಯಾವಾಗ ದಡೇ ಈಗ 20ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಎಲ್ಲ ಭಾಗ್ಯಗಳನ್ನು 2,000 ರೂಪಾಯಿ ನುಡಿದಂತೆ ನಡೆದಿದ್ದು ಇದೆಲ್ಲ ಮಾಡಿದೀವಲ್ಲ. ಇದೆಲ್ಲ ಆದಮೇಲೆ ಇನ್ನೂ ಪತನ ಅನ್ಕೊಂಡ್ರೆ ಕಾಯ್ತಾ ಕೂತ್ಕೊಳ್ಳೋಷ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಹೇಳೋಕ್ಕಾಗಲ್ಲ. ಅವರಿಗೆಲ್ಲ ಯಾವಾಗಲೂ ಸರ್ಕಾರದಲ್ಲಿ ಒಬ್ಬ ಮಿನಿಸ್ಟರ್ ಆಗಿ ವಿರೋಧ ಪಕ್ಷದ ಟೀಕಾ ಟಿಪ್ಪಣಿಗೆ ಉತ್ತರ ಕೊಡೋದಕ್ಕಾರಲ್ಲ. ನಾವು ಯಾವತ್ತೂ ಕೂಡ ಒಂದು ಕೆಲಸ ಕೊಟ್ಟಾರೆ ಆ ಕೆಲಸ ಮಾಡೋದಕ್ಕೆ ಇರ್ತೀವಿ, ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಟ್ ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ಕನ್ಫ್ಯೂಸ್ ಮಾಡೋದು ಅಂತ ಹೇಗೆ ಸರ್? ಅದು ಜನರು ಸೂಕ್ಷ್ಮವಾಗಿ ನೋಡ್ತಾರೆ, ಉತ್ತರವನ್ನು ಕೊಡ್ತಾರೆ. ಈ MP ಚುನಾವಣೆಯಲ್ಲೇ ಕೊಟ್ಟು ಬಿಡ್ತಾರೆ. ಅಂದ್ರೆ ಸರ್ಕಾರ ಅಸ್ಥಿರತೆ ಏನಾದ್ರು ಇದೆಯಾ? ಅಸ್ಥಿರತೆನೂ ಇಲ್ಲ, ಏನಿಲ್ಲ. ಅಸ್ಥಿರತೆ ಇರೋದು ವಿರೋಧ ಪಕ್ಷದೊಳಗೆ. ಬಣಗಳು ಬ್ಲಾಸ್ಟ್ ಆಗ್ತಾವೆ ನೋಡಿ. ಜೂನ್ 4ನೇ ತಾರೀಕು ಛಿದ್ರ ಆಗೋಗುತ್ತೆ. ಅದಕ್ಕೆ ಬೇಡ. ಯಾವಾಗಲೂ ಅಷ್ಟೇ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಸರ್ಕಾರವನ್ನು ಗೌರವದಿಂದ ಕಾಣಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ಸ್ಥಾನ ಅವ್ರಿಗೆ ಕೊಟ್ಟಾಗ ಆ ಸ್ಥಾನವನ್ನು ಅವ್ರು ನಡ್ಕೊಳ್ಳೋದು ಕಲಿಬೇಕು. ಈಗ ಮಾಡ್ತಾ ಇರೋದು ಅವರಿಗೆ ಶೋಭೆ ತರೋದಿಲ್ಲ. ಅದನ್ನೇ ನಾನು ಬುದ್ಧಿ ಹೇಳಕ್ಕೆ ಹೋಗೋದಿಲ್ಲ, ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಸರ್ಕಾರದ ಅದಕ್ಕೆಲ್ಲ ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ನಾನು ಇವತ್ತುವರೆಗೂ ಕೂಡ ನಾನು ಯಾವುದೇ ಥರದ ಕಾಮೆಂಟ್ ಕೊಡೋಕ್ಕೆ ಹೋಗೋದಿಲ್ಲ, ಮುಂದೆ ಕೊಡೋದಕ್ಕೆ ಹೋಗೋದಿಲ್ಲ. ಕಾನೂನು ಅದರೇ ಆಗಿರ್ತಕ್ಕಂಥ ತೀರ್ಮಾನ ಮಾಡಿ ಯಾರ್ಯಾರಿಗೆ ತಪ್ಪಾಗಿದೆ ಅದನ್ನು ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕಾನೂನು ನೋಡ್ಕೊಳ್ಳುತ್ತೆ. ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲ, ನಾನು ಅದನ್ನ ಗೊತ್ತಿಲ್ಲ ನನಗೆ. ವಿಫಲ ಏನಾಗಿಲ್ಲ. ಆ್ಯಂಡ್ ಐ ಡೋಂಟ್ ಟು ಟಾಕ್ ಅಬೌಟ್ ಇಟ್. ಕಾನೂನು ಅದನ್ನು ನೋಡ್ಕೊಳ್ಳುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.